ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಾ, ಪಠ್ಯಪುಸ್ತಕ ಪರಿಶೀಲನೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು, ವಿವಾದಗಳು ನಡೀತಾ ಇದ್ದಾವೆ. ನಮ್ಮ ದೇಶನ ನೀವು ತಗೊಂಡ್ರೆ ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರನೂ ಅಷ್ಟೇ ಈ ಪಠ್ಯ ಪುಸ್ತಕ ಅಂತ ಬಂದಾಗ ಅಥವಾ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ಅದನ್ನು ಡಾಮಿನೇಟ್ ಮಾಡಿದ್ದು ಕಮ್ಯುನಿಸ್ಟ್ಗಳು, ಮಾವೋವಾದಿಗಳು ಬೇಸಿಕಲಿ. ಸೊ ಇವರೆಲ್ಲರೂ ಅಷ್ಟೇ ಭಾರತದ ರಾಷ್ಟ್ರೀಯ ಪರಂಪರೆಯನ್ನು ಬಿಟ್ಟು ವಿದೇಶಿ ಚಿಂತನೆಗಳನ್ನು ನಮ್ಮ ತಲೆಯಲ್ಲಿ ತುಂಬಬೇಕು ಅಂತ ಹೇಗೆ ಬ್ರಿಟಿಷರ ಮೆಕಾಲೆ ಶಿಕ್ಷಣ ಪದ್ಧತಿ ಶುರುವಾಯಿತೋ, ಮೆಕಾಲೆ ಭಾರತೀಯರನ್ನು ಹೊಡಿಬೇಕು ಅಂತ ಹೇಳಿದ್ರೆ, ಅವ್ರನ್ನ ಲೈಫ್ ಲಾಂಗ್ ಅವರಲ್ಲಿ ಒಡಕು ಮೂಡಿಸ್ಬೇಕು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇ ಬಾರಿಗೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ನಾವು ತಿದ್ದುಪಡಿ ಮಾಡಿ ಅದನ್ನು ಹೊಡಿಬೇಕು ಅಂತ ಯಾವ ರೀತಿಯಲ್ಲಿ ಒಂದು ಸುಸಜ್ಜಿತವಾಗಿ ಪ್ಲ್ಯಾನ್ ಮಾಡಿ ದಶಕಗಳ ಕಾಲ ನಮ್ಮ ಮೇಲೆ ಬ್ರಿಟಿಷರ ಒಂದು ಎಜುಕೇಷನ್ ಸಿಸ್ಟಮ್ನ ಹೇರಲಾಗಿತ್ತು, ಅದನ್ನು ಸಂಪೂರ್ಣವಾಗಿ ಭಾರತದ ಒಳಗಡೆ ಇದ್ದುಕೊಂಡೇನೆ ಸಪೋರ್ಟ್ ಮಾಡಿಕೊಂಡು ವಿದೇಶಿ ಚಿಂತನೆಗಳನ್ನು ನಿಮ್ಮ ತಲೆಯಲ್ಲಿ ತುಂಬಿದವರು ಈ ಕಮ್ಯುನಿಸ್ಟರು ಅಥವಾ ಮಾವೋವಾದಿಗಳು. ನೀವು ನೋಡಿ ಯಾವ ರೀತಿ ಇತ್ತು ಇದು ಅಂತ ಹೇಳಿದ್ರೆ, ಸ್ವತಂತ್ರ ಪೂರ್ವದಲ್ಲೂ ಅಷ್ಟೇ ಕಮ್ಯುನಿಸ್ಟರು ಯಾವತ್ತೂ ಅಷ್ಟೇ ಭಾರತದ ಪರವಾಗಿ ನಿಲ್ಲಿಲ್ಲ. ಅವ್ರಿಗೆ ಬ್ರಿಟಿಷರು ಹೋಗಬೇಕು ಅಂತ ಇತ್ತು, ಅದ್ರ ಜೊತೆಗೆ ಕಮ್ಯುನಿಸಮ್ ರಷ್ಯಾ ಮೂಲಕ ಬರಬೇಕು ಅನ್ನೋದಿತ್ತು ಅವ್ರಿಗೆ. ಬ್ರಿಟಿಷರಿಗಿಂತ ಜಾಸ್ತಿ ರಷ್ಯಾ ಭಾರತನ ಇನ್ವೈಡ್ ಮಾಡಬೇಕು, ಆ ಮೂಲಕ ತಮ್ಮ ಕಮ್ಯುನಿಸಮ್ ಚಿಂತನೆಗಳನ್ನ ಭಾರತದಲ್ಲಿ ಅದನ್ನು ಹೇರಬೇಕು ಅನ್ನೋ ಒಂದು ಚಿಂತನೆ ಅವ್ರ ತಲೆನಲ್ಲಿತ್ತು. ಸೊ ಹಾಗಾಗಿ ಸ್ವತಂತ್ರ ಪೂರ್ವದಲ್ಲೂ ಅಷ್ಟೇ ಅವರು ಭಾರತದ ಪರವಾಗಿ ನಿಲ್ಲಿಲ್ಲ. ಸ್ವತಂತ್ರ ನಂತರ ಮೊಟ್ಟ ಮೊದಲ ಪ್ರಧಾನಿಯಾದಂತಹ ಕಾಂಗ್ರೆಸ್ಸಿನ ಜವಾಹರ್ಲಾಲ್ ನೆಹರು ಈ ಕಮ್ಯುನಿಸ್ಟ್ ಚಿಂತನೆಗಳಿಗೆ ಅಥವಾ ಮೋಹಗಳಿಗೆ ಒಳಗಾಗಿ, ನಿಮಗೆ ಗೊತ್ತು ಅವ್ರಿಗೆ ವೆಸ್ಟರ್ನ್ ಕಲ್ಚರ್ ಅಂದರೆ, ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿ ನೀವು ಬಹಳಷ್ಟು ಫೋಟೋಗಳನ್ನ, ವಿಡಿಯೋಗಳನ್ನೆಲ್ಲ ನೋಡಿರ್ತೀರ. ಆ ಚಿಂತನೆಗಳಿಗೆ ಒಳಗಾಗಿ ಈ ಕಮ್ಯುನಿಸ್ಟರನ್ನ ಇವರು ಪೋಷಿಸ್ತಾ ಬಂದರು. ಆಯಕಟ್ಟಿನ ಜಾಗಗಳಲ್ಲಿ ಎಲ್ಲೆಲ್ಲಿ ಈ ಎಜುಕೇಷನ್ ಸಿಸ್ಟಮ್ನ ಮೇನ್ ಪಾರ್ಟ್ಸ್ ಇರುತ್ತಲ್ಲ, ಯೂನಿವರ್ಸಿಟೀಸ್ ಆಗ್ಬೋದು, ಅಥವಾ ನಿಮಗೆ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿಗಳಾಗ್ಬೋದು, ಅಥವಾ ಏನು ಹೇಳ್ತಾರೆ ಅದಕ್ಕೆ ದೊಡ್ಡ ದೊಡ್ಡ ಒಂದು ರಿಸರ್ಚ್ ಸ್ಟಡಿ ಸೆಂಟರ್ಗಳಾಗ್ಬೋದು, ಇಂಥ ಆಯಕಟ್ಟಿನ ಜಾಗಗಳಲ್ಲಿ ಈ ಕಮ್ಯುನಿಸ್ಟ್ಗಳನ್ನ ಪ್ಲೇಸ್ ಮಾಡ್ತಾ ಬಂದರು. ಆ ಜಾಗಗಳನ್ನ ಆಕ್ಯುಪೈ ಮಾಡಿಕೊಂಡ್ರು ಈ ಮಾವೋವಾದಿಗಳು ಅಥವಾ ಕಮ್ಯುನಿಸ್ಟರು. ಸೊ ಇವ್ರು ಯಾವಾಗ ಅದನ್ನು ಆಕ್ರಮಿಸ್ಕೊಳ್ತಾ ಬಂದರೋ, ಸೊ ಭಾರತದ ಒಂದು ಪಠ್ಯವನ್ನೇ ಚೇಂಜ್ ಮಾಡಿದ್ರು ಇವರು. ಹೆಚ್ಚಾಗಿ ವಿದೇಶಿ ಸಂಸ್ಕೃತಿಗಳನ್ನ ಹೇರಲಿಕ್ಕೆ ಶುರು ಮಾಡಿದ್ರು. ನೀವು ನೋಡಿ, ಈ ರೋಮಿಲ್ಲಾ ಥಾಪರ್ ಅನ್ನೋ ಒಬ್ಬ ಹೆಂಗಸನ್ನ ನಿಮಗೆ JNUನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿ ಕೂರಿಸಲಾಗುತ್ತೆ. ಅಲ್ಲಿಂದ ಶುರುವಾದಂತಹ ಆಕೆಯ ಈ ಮಾವೋವಾದಿತನ ಪಠ್ಯ ಪುಸ್ತಕಗಳಲ್ಲಿ ಸುಮಾರು 7 ದಶಕಗಳ ಕಾಲ ಎಲ್ಲರ ಮೇಲೂ ಹೇರಲಾಯಿತು. ನೀವು ನೋಡಿ, ಆಕೆಯ ಚಿಂತನೆಗಳು, ಆಕೆಯ ಬರಹಗಳನ್ನ ನೋಡ್ತಾ ಇದ್ರೆ ಯಾವತ್ತೂ ಅಷ್ಟೇ ಭಾರತವನ್ನ ಒಂದು ರೀತಿಯ ಬಡ ರಾಷ್ಟ್ರ, ಭಾರತದಲ್ಲಿ ಸಂಸ್ಕೃತಿ ಇಲ್ಲದಂತ ಒಂದು ರಾಷ್ಟ್ರ, ಆಮೇಲೆ ಅಭಿವೃದ್ಧಿ ಹೊಂದಿಲ್ದಿರಂತ ರಾಷ್ಟ್ರ, ಸೊ ಈ ರೀತಿಯ ಒಂದು ಕೆಟ್ಟದಾಗಿ ಬಿಂಬಿಸಿ ಬೇರೆ ದೇಶದ ಚಿಂತನೆಗಳನ್ನ ನಮ್ಮ ಪಠ್ಯದಲ್ಲಿ ಹೆಚ್ಚಾಗಿ ಹೇರಲಾಗಿತ್ತು. ಆದರೆ ಭವ್ಯ ಭಾರತದ ಪರಂಪರೆಯ ಸಂಸ್ಕೃತಿಯನ್ನ ಹೆಚ್ಚಾಗಿ ಹೇರಲಿಲ್ಲ. ಇವ್ರು ಹೇರಿದಂಥ ವಿಚಾರಗಳು ನೀವು ನೋಡಿ, ಕಾರ್ಲ್ ಮಾರ್ಕ್ಸ್ನ ವಾದ ಆಗ್ಬೋದು, ಲೆನಿನ್ನ ವಾದ ಆಗ್ಬೋದು. ನಮಗೆ ಯಾಕೆ ಬೇಕು ಕಾರ್ಲ್ ಮಾರ್ಕ್ಸ್ನ ವಾದ, ಲೆನಿನ್ನ ವಾದ ಭಾರತದಲ್ಲಿ? ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿತ್ತು 47ರ ನಂತರ. ಅದಕ್ಕಿಂತ ಹಿಂಚೆ ನಮ್ಮ ಸಂಸ್ಕೃತಿ ಪರಂಪರೆಗಳು ತುಂಬ ಶ್ರೀಮಂತವಾಗಿದ್ದು, ಅದನ್ನೆಲ್ಲ ಬಿಟ್ಟು ಬೇರೆ ಬೇರೆ ವಿದೇಶಿ ಚಿಂತನೆಗಳನ್ನ ಹೇರ್ತಾ ಬಂದರು. ಇದನ್ನೆಲ್ಲ ಹೇರಿದಂಥ ಸಮಯದಲ್ಲಿ ಓದಂಥ ಮಕ್ಕಳು, ನಾನು ಒಬ್ಬ ವಿಕ್ಟಿಮೆ ಅದರಲ್ಲಿ, ಆ ಶಿಕ್ಷಣ ವ್ಯವಸ್ಥೆನಲ್ಲಿ. ಯಾಕಂದರೆ ನಮ್ಗೆ ಅವಾಗ ಯಾರು ಹೇಳೋರಿಲ್ಲ, ಅವ್ರು ಹೇಳಿದ್ದೇ ಫೈನಲ್ ಆಗಿತ್ತು, ಅದನ್ನೇ ಓದ್ಕೊಂಡು ನಾವು ಬಂದಿದ್ದು. ಈ ಮಕ್ಕಳ ತಲೆನಲ್ಲಿ ಯಾವ ರೀತಿ ತುಂಬಲಾಗಿತ್ತು ಅಂತ ಹೇಳಿದ್ರೆ, ವಿದೇಶಿಗರು, ಆ ವೈಟ್ ಸ್ಕಿನ್, ಬಿಳಿ ಚರ್ಮ ನೋಡಿದ ತಕ್ಷಣ ಏನೋ ಒಂಥರ ಒಂದು ದೊಡ್ಡದಾದಂಥ ಒಂದು ಮೈಂಡ್ ಸೆಟ್. ಹೌದಪ್ಪ, ಬಿಳಿ ಸ್ಕಿನ್ ನೋಡಿದ ತಕ್ಷಣ ಅವ್ರು ಬಹಳ ದೊಡ್ಡವರು, ನಾವೊಂಥರ ಬಹಳ ಹಿಂದೆಯವರು ಅನ್ನೋ ಈ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಶುರುವಾಗಿತ್ತು ನಮಗೆ. ಇದು ಯಾವ ರೀತಿ ಶುರುವಾಗಿತ್ತು ಅಂದರೆ, ಬಿಕಾಸ್ ಆಫ್ ಆಲ್ ದಿಸ್, ಈ ಮಾವೋವಾದಿಗಳು ಪಠ್ಯ ಪುಸ್ತಕಗಳಲ್ಲಿ ನಮ್ಮ ಕಲ್ಚರ್ನೆಲ್ಲನೂ ಒಂಥರ ಹೈಡ್ ಮಾಡಿದಂತಹ ಹಲವಾರು ಏನು ಹೇಳ್ತಾರೆ ಅದಕ್ಕೆ, ನಮ್ಮ ಪಠ್ಯ ಪುಸ್ತಕಗಳ ಪರಿಶೀಲನೆಗಳಲ್ಲಿ. ಸೊ ಈ ರೀತಿಯ ವ್ಯವಹಾರಗಳನ್ನೆಲ್ಲ ಮಾಡ್ಕೊಂಬಂದು ಇವರು ಪಠ್ಯಪುಸ್ತಕಗಳಲ್ಲಿ ವಿದ್ಯಾರ್ಥಿಗಳ ತಲೆನಲ್ಲಿ ಬಹಳಷ್ಟು ತುಂಬಿದ್ರು. ಆಕೆಯ ಶಿಷ್ಯಂದಿರಾದ ನಮ್ಮ ಅರುಂಧತಿ ರಾಯ್ ಆದರೂ ಆಗ್ಬೋದು, ಅಥವಾ ಬರ್ಕಾದತ್ ಆದರೂ ಆಗ್ಬೋದು, ಅಥವಾ ರಾಜೀವ್ ಸರ್ದೇಸಾಯಿ ಆಗ್ಬೋದು. ಸೊ ಇವನ್ನೆಲ್ಲ ನೀವು ನೋಡ್ಕೋತಾ ಬಂದರೆ, ಇವ್ರು ಕೊಡೋ ಹೇಳಿಕೆಗಳನ್ನ ನೀವು ಗಮನಿಸ್ತಾ ಹೋಗಿ, ಯಾವತ್ತೂ ಅಷ್ಟೇ ರಾಷ್ಟ್ರ ನೀತಿ ಅಂತ ಬಂದಾಗ, ರಾಷ್ಟ್ರೀಯವಾದ ಅಂತ ಬಂದಾಗ ಇವ್ರು ಯಾರು ರಾಷ್ಟ್ರದ ಪರವಾಗಿ ನಿಲ್ಲೋದಿಲ್ಲ. ಇವರೆಲ್ಲ ರಾಷ್ಟ್ರ ವಿರೋಧಿ ಪರವಾಗಿ ನಿಲ್ತಾರೆ. ಕಾಶ್ಮೀರದ ವಿಚಾರದಲ್ಲೂ ಅಷ್ಟೇ ಪ್ರತ್ಯೇಕತಾವಾದಿಗಳ ಪರವಾಗಿ ನಿಂತರು. ನೀವು ನೋಡ್ಬೋದು,
ನೋಡ್ಬೋದು ರೀಸೆಂಟ್ ಕಾಶ್ಮೀರ್ ಫೈಲ್ ಸಿನಿಮಾದಲ್ಲಿ ಅರುಂಧತಿ ರಾಯ್ ಪಾತ್ರವನ್ನು ಯಾವ ರೀತಿ ತೋರಿಸಿದ್ದಾರೆ ಅಂತ ಹೇಳಿ. ಸೊ ಇವರು ಪ್ರತ್ಯೇಕತಾವಾದಿ ಪಾದಿಗಳ ಪರವಾಗಿ ನಿಲ್ತಾರೆ, ಮತ್ತೆ ನಕ್ಸಲರ ಪರವಾಗಿ ನಿಲ್ತಾರೆ. ಇದೇ ಅರುಂಧತಿ ರಾಯ್ ನಕ್ಸಲರ್ನ ಗನ್ ಹಿಡಿದ ಗಾಂಧಿ ಅಂತ ಕರೆದಿದ್ರು. ಅವರು ಈ ತರ ಬ್ರಾಹ್ಮಣರ ಒಂದು ಶೋಷಣೆಗೆ ಒಳಗಾಗಿ ಸಮಾಜದಲ್ಲಿ ಅವ್ರ ರೀತಿ ತಿರುಗಿ ಬಿದ್ದಿದ್ದಾರೆ ಸರ್ಕಾರದ ವಿರುದ್ಧ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂಥರ ಬೆಂಬಲ ನೀಡಲಾಗಿತ್ತು. ತಿರ್ಗಾ ದಾಂತೆವಾಡದಲ್ಲಿ ನಮ್ಮ ಸೈನಿಕರು ಸತ್ತಾಗ ಅದರ ಸಂಭ್ರಮಾಚರಣೆ ಜೇನುನಲ್ಲಿ ನಡೆಯುತ್ತೆ. ಆಗ ಆ ಸಂಭ್ರಮಾಚರಣೆ ಮಾಡಿದವರ ಪರವಾಗಿ ನಿಂತಿದ್ದು ಮತ್ತಿದೆ ಅರುಂಧತಿ ರಾಯ್. ಸೊ ನೀವು ಈ ರೀತಿ ನೋಡ್ತಾ ಹೋದ್ರೆ ಇವ್ರು ಯಾವತ್ತೂ ಅಷ್ಟೇ ರಾಷ್ಟ್ರದ ಪರವಾಗಿ ನಿಂತಿಲ್ಲ. ತಮ್ಮ ಚಿಂತನೆಗಳನ್ನ ಪಠ್ಯಪುಸ್ತಕಗಳಲ್ಲಿ ಹೇರಿ 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 ಆ ಮಕ್ಕಳ ಒಂದು ಬ್ರೈನ್ ವಾಶ್ ಮಾಡಲಾಗಿತ್ತು. ಸೊ ನಮ್ಮ ಸಂಪೂರ್ಣ ಸಂಸ್ಕೃತಿಯನ್ನ ಮುಚ್ಚಲಾಗಿತ್ತು. ಇತಿಹಾಸದಲ್ಲೂ ಅಷ್ಟೇ ನೀವು ನೋಡಿ, ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿದ್ರೆ ಕ್ರಾಂತಿಕಾರಿಗಳ ಇತಿಹಾಸವನ್ನ ಇವರೆಲ್ಲ ಮುಚ್ಚಾಕಿದ್ರು. ಸಾವರ್ಕರ್ನ ಒಂದು ಹೇಡಿ ಅನ್ನೋ ರೀತಿನಲ್ಲಿ ಬಿಂಬಿಸಿದ್ದು ಇದೇ ಕಮ್ಯುನಿಸ್ಟ್ರೇ. ಇವರು ಸಾವರ್ಕರ್ ಸುಮಾರು 20 ವರ್ಷಗಳ ಕಾಲ ಆ ಒಂದು 8x5 ಒಂದು ಸಣ್ಣ ರೂಮಲ್ಲಿ ಒಂದು ಸಣ್ಣ ಕೊಠಡಿನಲ್ಲಿ ಆ ಕರಿನೀರಿನ ಶಿಕ್ಷೆ ಅನುಭವಿಸಿದ್ದನ್ನ ಹೇಳಲಾಗದೆ ಜಾಸ್ತಿ ಯಾವುದೋ ಒಂದು ಕ್ಷಣದಲ್ಲಿ ಒಂದು ಸ್ಟ್ರಾಟಜಿ ಮಾಡಿದಂತಹ ಬ್ರಿಟಿಷರ್ ಅಗೇನ್ಸ್ಟ್ ಸಾವರ್ಕರ್ನ ಪತ್ರ ಇಟ್ಕೊಂಡು ಸಾವರ್ಕರ್ ಕ್ಷಮಾಪಣೆ ಕೇಳಿದ್ರು ಅನ್ನೋದನ್ನೇ ದೊಡ್ಡದಾಗಿ ಬಿಂಬಿಸಿ ಇವರು ದೇಶದಾದ್ಯಂತ ಒಂದು ನೆಗೆಟಿವ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದ್ರು. ತಿರ್ಗಾ ಸುಭಾಷ್ ಚಂದ್ರ ಬೋಸರ ಇತಿಹಾಸವನ್ನ ಹೈಡ್ ಮಾಡಿದ್ರು, ಭಗತ್ ಸಿಂಗರ ಇತಿಹಾಸವನ್ನ ಹೈಡ್ ಮಾಡಿದ್ರು. ಈ ರೀತಿಯಾಗಿ ಇವರು ಕ್ರಾಂತಿಕಾರಿಗಳ ಅವರ ಇತಿಹಾಸಗಳನ್ನೆಲ್ಲ ಹೈಡ್ ಮಾಡಿ ಇವರು ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಇಡೀ ಎಜುಕೇಶನ್ ಸಿಸ್ಟಮ್ನೇ ತಮ್ಮ ಕಂಟ್ರೋಲ್ನಲ್ಲಿ ತಗೊಂಡಿದ್ರು. ಈಗ ರೀಸೆಂಟಾಗಿ ಕರ್ನಾಟಕದಲ್ಲೂ ಅಷ್ಟೇ ಹೆಡ್ಗೇವಾರ್ ಅವರ ಒಂದು ವಿಚಾರವನ್ನು ಪಠ್ಯಪುಸ್ತಕದಲ್ಲಿ ಹಾಕಬೇಕು, ಮಕ್ಕಳು ಓದಬೇಕು ಅನ್ನೋ ವಿಚಾರ ಬಂದಾಗಲೂ ಅಷ್ಟೇನೆ ಅಲ್ಲಿ ಸಡನ್ ಆಗಿ ಇವರಿಗೆ RSS ಸಿದ್ಧಾಂತಗಳು ಎದ್ದು ಕಾಣಿಸ್ಬಿಡುತ್ತೆ, ಕೋಮುವಾದ ಎದ್ದು ಕಾಣಿಸ್ಬಿಡುತ್ತೆ. ಸೊ ಹೆಡ್ಗೇವಾರ್ ಅವರ ನಿಜವಾದ ಜೀವನವನ್ನು ಒಂದು ಮಗು ನಿಜವಾಗ್ಲೂ ಓದಲೇಬೇಕು. ಅವರು ಶಾಲೆಯಲ್ಲಿ ಓದ್ತಿರ್ಬೇಕಾರೇನೆ ಬ್ರಿಟಿಷ್ ರಾಣಿಯ ಹುಟ್ಟಿದ ಹಬ್ಬದ ದಿನದಂದು ಶಾಲೆಯಲ್ಲಿ ಕೊಟ್ಟಂತಹ ಒಂದು ಚಾಕ್ಲೇಟ್ನ ತಿಲ್ದೆ ಮನೆಗೆ ಎತ್ಕೊಂಡ್ಬಂದು ಡಸ್ಟ್ಬಿನ್ಗೆ ಹಾಕ್ದಂಥವ್ರು ಅವರು. ಆ ಕಿಚ್ಚು ಅವರ ಸಣ್ಣ ವಯಸ್ಸಿನಲ್ಲೇ ಇತ್ತು. ಅವರೂ ಸಹ ಗಾಂಧೀಜಿಯವರ ಅಸಹಕಾರ ಚಳುವಳಿಗೆ ಸಪೋರ್ಟ್ ಮಾಡಿ ತಿರ್ಗಾ ಅವರನ್ನೂ ಸಹ ಬ್ರಿಟಿಷ್ ಸರ್ಕಾರ ಅರೆಸ್ಟ್ ಮಾಡಿತ್ತು. ತಿರ್ಗಾ ಜಗತ್ತಿನ ಒಂದು ಬಹುದೊಡ್ಡ ಒಂದು ಸಂಘಟನೆಯನ್ನು ಕಟ್ಟದಂಥವರು ಹೆಡ್ಗೇವಾರ್ ಅವರು. ತಿರ್ಗಾ ಜಾತಿಗಳನ್ನು ಮೀರಿ ಕೇವಲ ಒಂದು ಧರ್ಮ, ಜಾತಿ ಸಿಸ್ಟಮ್ಮೇ ಬೇಡ ಅಂತ ಹೇಳಿ ನಾವು ಒಂದು ಒಗ್ಗಟ್ಟಾಗಿ ಹಿಂದೂಗಳೆಲ್ಲ ಮುಂದೆ ಹೋಗಬೇಕು ಬ್ರಿಟಿಷರ್ ಅಗೇನ್ಸ್ಟ್ ಅನ್ನೋ ಒಂದು ಮನಸ್ಥಿತಿನಲ್ಲಿ ಒಂದು ಹುಟ್ಟು ಹಾಕಿದಂಥ ಸಂಘಟನೆ RSS. ಆ ಸಂಘಟನೆಯ ಹುಟ್ಟು ಹಾಕಿದಂಥ ಹೆಡ್ಗೇವಾರ್ ಅವರ ಪಠ್ಯವನ್ನು ಮಕ್ಕಳು ಓದಿದ್ರೆ ಇವ್ರು ಯಾರೋ ಲೆನಿನ್ನು, ಕಾಲ್ ಮಾರ್ಕ್ಸು ಆತನ ಪಠ್ಯವನ್ನು ಓದಬೇಕು ಅನ್ನೋದನ್ನ ಸಪೋರ್ಟ್ ಮಾಡ್ತಾರೆ ಅಂದರೆ ಸೊ ಇವರ ಮನಸ್ಥಿತಿ ಯಾವ ರೀತಿ ಆಗಿರಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ನೋಡಿ ಪಠ್ಯ ಪುಸ್ತಕಗಳನ್ನ ತೆಗೆದ್ರು ಅಷ್ಟೇ ನೀವು ಮದರ್ ತೆರೇಸಾ ಅವ್ರನ್ನ ಬಹಳ ದೊಡ್ಡ ಸಮಾಜ ಸೇವಕಿಯಾಗಿ ಬಿಂಬಿಸಿದ್ರು ಜಸ್ಟ್ ಬಿಕಾಸ್ ಅವ್ರು ಕ್ರಿಶ್ಚಿಯನ್ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಐರ್ಲೆಂಡ್ನಿಂದ ಬಂದಂತಹ ಸಿಸ್ಟರ್ ನಿವೇದಿತಾ, ಸ್ವಾಮಿ ವಿವೇಕಾನಂದ ಅವರ ಶಿಷ್ಯ ಅವರು ಹಿಂದೂ ಧರ್ಮವನ್ನು ಸ್ವೀಕರಿಸಿ ಯಾವ ರೀತಿಯ ಸೇವೆಗಳನ್ನ ಮಾಡಿದ್ರು. ತಿರ್ಗಾ ಸ್ವಾಮಿ ವಿವೇಕಾನಂದ ಅವರು ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ನಿವೇದಿತಾ ಅವರು ಅದರ ಒಂದು ಪ್ರಾಡಕ್ಟು. ಸೊ ಅಂತ ಒಬ್ಬ ಮಹಿಳೆಯ ಇತಿಹಾಸವನ್ನ ಇವರು ಸಂಪೂರ್ಣವಾಗಿ ಮುಚ್ಚಾಕಿ ಕೇವಲ ಮದರ್ ತೆರೇಸಾ ಅವರ ಇತಿಹಾಸವನ್ನ ನಮಗೆಲ್ಲ ತಿಳಿ ಹೇಳಿದ್ರು. ಮತ್ತೆ ಟಿಪ್ಪು ವಿಚಾರಕ್ಕೆ ಬರೋದಾದ್ರೂ ಅಷ್ಟೇನೆ, ಮೈಸೂರು ಅಂತ ಬಂದಾಗ 550 ವರ್ಷಗಳ ಕಾಲ ಆಳದಂತ ಮೈಸೂರಿನ ಒಡೆಯರ ಇತಿಹಾಸವನ್ನ ಎಷ್ಟು ಕಡಿಮೆ ಬೇಕೋ ಅಷ್ಟು ಕಡಿಮೆ ಹಾಕಿ ಕೇವಲ 17 ವರ್ಷ ಆಳಿದಂತಹ ಕ್ರೂರಿ, ಮತಾಂಧ, ಹೇಡಿ ಟಿಪ್ಪುವಿನ ಪಠ್ಯವನ್ನ ನಮ್ಮೆಲ್ಲರ ತಲೆಗೆ ತುಂಬಿದ್ರು. ಸೊ ಇದು ಕಮ್ಯುನಿಸ್ಟರು ಮಾಡ್ಕೊಂಡ್ಬಂದಂತಹ ಒಂದು ಹಿಡನ್ ಅಜೆಂಡಾ. ಸೊ ಇದನ್ನ ಕಾಂಗ್ರೆಸ್ನವರು ಅಥವಾ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾತಾಡೋರು ಮೈಸೂರಿನ ಭಾಗದವರು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಮಹಾರಾಜರ ಇತಿಹಾಸವನ್ನು ಹುದುಗಿಟ್ಟವರ ಪರವಾಗಿ ನಿಂತಿರೋದ್ರಿಂದ ಸಿದ್ದರಾಮಯ್ಯನವರು ತಮ್ಮನ್ನು ತಾವು ಅವಲೋಕನ ಮಾಡ್ಕೊಬೇಕು. ತಮ್ಮ ಕ್ಷೇತ್ರವಾದ ಮೈಸೂರು ಜಿಲ್ಲೆಗೆ ತಾವು ಯಾವ ರೀತಿ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಮೈಸೂರು ಒಡೆಯರ ಇತಿಹಾಸವನ್ನು ಮುಚ್ಚಿಟ್ಟು ಟಿಪ್ಪುವಿನ ಇತಿಹಾಸ ತಂದಂತಹ ಪರವಾಗಿ ಇವತ್ತು ನಿಲ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮೈಸೂರಿನ ಜನ ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಬೇಕು. ಸಿದ್ದರಾಮಯ್ಯನವರು ಯಾಕೆ ಈ ಟಿಪ್ಪುವಿನ ಇತಿಹಾಸವನ್ನು ಬರೆದವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ನೋಡಿ ಇವ್ರು ಯಾವ ರೀತಿ ವರ್ಕ್ ಆಗುತ್ತೆ ಇವ್ರ ಸಿಸ್ಟಮು ಅಂತ ಹೇಳಿದ್ರೆ, ಒಂದಷ್ಟು ಈ ಮೌಖಿಕ ಭಯೋತ್ಪಾದನೆ ಅಂತ ಹೇಳ್ತಾರೆ, ವರ್ಬಲ್ ಟೆರರಿಸಮ್ ಅಂತ ಹೇಳ್ತಾರೆ, ಕೆಲವೊಂದು ಪದಪುಂಜಗಳನ್ನ ಹುಡುಕ್ತಾರೆ ಇವರು, ಅದ್ರ ಸುತ್ತಲೂನೇ ಆಟ ಆಡ್ತಾ ಇರ್ತಾರೆ. ನೀವು ರಾಷ್ಟ್ರೀಯವಾದಿ ಅಂತ ಅಂದ ತಕ್ಷಣನೇ ಅದ್ರ ಅಗೇನ್ಸ್ಟ್ ವಿಶ್ವಮಾನವ ಅನ್ನೋ ಒಂದು ಪದಪುಂಜನ ತಂದ್ಬಿಡ್ತಾರೆ. ನೆಕ್ಸ್ಟ್ ನೀವು ಸಾಮರಸ್ಯ ಅಂತ ಹೇಳಿದ ತಕ್ಷಣ ಸಮಾಜದಲ್ಲಿ ಅದ್ರ ಅಗೇನ್ಸ್ಟ್ ಬ್ರಾಹ್ಮಣ್ಯತ್ವ ಅನ್ನೋ ಒಂದು ಪದಪುಂಜವನ್ನ ತಂದುಬಿಡ್ತಾರೆ. ಮತ್ತೆ ನೋಡಿ ಆಜಾದಿ ಅಂದ್ರೆ ಏನು, ಸ್ವಾತಂತ್ರ್ಯ. ಆ ಆಜಾದಿ ಅನ್ನೋ ಪದವನ್ನ
ಎಲ್ಲೆಲ್ಲಿ ಬಳಕೆ ಮಾಡಿಸ್ತಾ ಇದ್ದಾರೆ ಇವರು. ಕಾಶ್ಮೀರ ಪ್ರತ್ಯೇಕತೆವಾದಿ ವಿಚಾರದಲ್ಲಾಗ್ಬೋದು, JNU ವಿಚಾರದಲ್ಲಾಗ್ಬೋದು, ಪ್ರತಿಯೊಂದು ಜಾಗದಲ್ಲೂ ಬಳಸ್ಕೊಂಡ್ಬರ್ತಾ ಇದ್ದಾರೆ ಇವರು. ಈ ರೀತಿಯ ಒಂದು ಪದಪುಂಜಗಳನ್ನು ಇವರು ಹೇಳಿ ಹುಟ್ಟಾಕಿ ಈ ಸಮಾಜದ ಮುಂದೆ ಒಂದು ಬಹುದೊಡ್ಡ ಗಣ್ಯರಾಗಿ ಕಾಣಿಸ್ಕೊಳ್ಳೋದು ಇವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಇವ್ರ ನೆಟ್ವರ್ಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಯಾವುದೋ ಒಂದು ಸುಳ್ಳನ್ನು ಬರೀತಾರೆ, ಬರ್ದಾದ್ಮೇಲೆ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಮತ್ತೊಮ್ಮೆ ಬರೀತಾರೆ, ಬರೆದ ಮೇಲೆ ಅವ್ರ ಸಪೋರ್ಟ್ಗೆ ಒಂದಷ್ಟು ಜನ ಅವ್ರದೇ ಟೀಮ್ ನಿಂತ್ಕೊಳ್ತಾರೆ. ಸೊ ಇವರೆಲ್ಲರೂ ಸೇರಿ ಸರ್ಕಾರದ ಮೇಲೆ ಒತ್ತಡ ಹೇರ್ತಾರೆ, ಸರ್ಕಾರದಿಂದ ಒಂದು ಪ್ರಶಸ್ತಿನ ತಗೊಳ್ತಾರೆ. ಪ್ರಶಸ್ತಿ ತಗೊಂಡ್ಮೇಲೆ ತಮ್ಮನ್ನ ತಾವು ಪ್ರಶಸ್ತಿ ವಿಜೇತ ಕವಿ ಅಥವಾ ಪ್ರಶಸ್ತಿ ವಿಜೇತ ಸಾಹಿತಿ ಅಂತ ಕರ್ಕೊಳ್ತಾರೆ. ಸೊ ಅದಕ್ಕೊಂದು ವೆಯ್ಟೇಜ್ ತರ್ತಾರೆ. ಸೊ ತಾವು ಹೇಳಿದ್ದೇ ಕರೆಕ್ಟು, ಬೇರೆ ಯಾರೋ ಹೇಳಿದ್ದೆಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ಒಂದು ಹೇರೋದಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿಯ ಒಂದು ಸಿಂಡಿಕೇಟ್ ನೆಟ್ವರ್ಕ್ ಇಟ್ಕೊಂಡು ಇವರು ಕಳೆದ 7 ದಶಕಗಳಿಂದ ಆಪರೇಟ್ ಮಾಡ್ತಾ ಇರೋದು ಭಾರತದಲ್ಲಿ. ಸೊ ಕರ್ನಾಟಕದ ವಿಚಾರದಲ್ಲೂ ಅಷ್ಟೇ, ಕರ್ನಾಟಕ ಸರ್ಕಾರ ರೋಹಿತ್ ಚಕ್ರತೀರ್ಥ ಅವರ ಮೂಲಕ ಪಠ್ಯಪುಸ್ತಕಕ್ಕೆ ಬದಲಾವಣೆಗಳನ್ನು ಮಾಡಿ ಯಾವ ರೀತಿ ನಮ್ಮ ಮೇಲೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಹೇರಲಾಗಿತ್ತೋ ಅದನ್ನೆಲ್ಲನೂ ಒಂದು ಮಟ್ಟಕ್ಕೆ ಕಡಿಮೆ ಮಾಡಿ ಇವರು ಮುಚ್ಚಿಟ್ಟಂಥ ಇತಿಹಾಸವನ್ನು ಮಕ್ಕಳಿಗೆ ಹೇಳೋ ರೀತಿಯಲ್ಲಿ ಹೇಳ್ತಾ ಹೋದರೆ ಒಮ್ಮೆಲೆ ನೋಡಿ ಎಲ್ಲರೂ ಮುಗಿಬಿದ್ದಿದ್ದಾರೆ, ಪ್ರತಿಯೊಬ್ಬರು ಮುಗಿ ಬೀಳ್ತಾರೆ. ಇವರು ವರ್ಕ್ ಮಾಡೋದೇ ಹಾಗೆ, ಸಿಂಡಿಕೇಟೇ ಆಗಿ ವರ್ಕ್ ಆಗುತ್ತೆ ಇವ್ರದ್ದು. ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಮುಗಿ ಬೀಳ್ತಾರೆ. ರಾಜೀನಾಮೆ ಕೊಡೋದು, ಪ್ರಶಸ್ತಿ ಪತ್ರ ವಾಪಸ್ ಕೊಡೋದು, ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಮುಗಿ ಬೀಳ್ತಾರೆ. ಸುಳ್ಳುಗಳನ್ನ ನೋಡಿ ಯಾವ ರೀತಿ ಹೇಳ್ಕೋತಾ ಬಂದರು ಅಂತ ಹೇಳಿ. ಮೊದಲು ನಿಮಗೆ ಕುವೆಂಪು ವಿಚಾರದಲ್ಲಿ ಸುಳ್ಳು ಹೇಳಿದ್ರು, ಕುವೆಂಪು ಪಠ್ಯ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಕುವೆಂಪು ಪಠ್ಯ ಎಲ್ಲೂ ಬಿಟ್ಟಿಲ್ಲ. ಆ್ಯಕ್ಚುಲಾಗಿ ಕುವೆಂಪು ಪಠ್ಯವನ್ನು ಬಿಟ್ಟಿದ್ದು ಇದೇ ಬರಗೂರು ಗ್ಯಾಂಗ್. ಬರಗೂರು ಗ್ಯಾಂಗ್ ಹಿಂದಿನ ಸಲ ಪರಿಶೀಲನೆ ಮಾಡಿಸಿದಾಗ ಕುವೆಂಪು ಪಠ್ಯವನ್ನು ತೆಗೆದುಹಾಕಿದ್ರು. ಸೊ ಅವಾಗ ಯಾರೂ ಮಾತಾಡಲಿಲ್ಲ. ರೋಹಿತ್ ಚಕ್ರತೀರ್ಥ ಅವರು ಕುವೆಂಪುರವರ ಬಗ್ಗೆ ಎಲ್ಲೋ ಒಂದು ವಾಟ್ಸಪ್ ಫಾರ್ವರ್ಡ್ ಬಂದಿದ್ದಂತಹ ನಾಡಗೀತೆ ವಿಚಾರದಲ್ಲಿ ಆ ವಾಟ್ಸಪ್ ಫಾರ್ವರ್ಡ್ನ ತಮ್ಮ ಫೇಸ್ಬುಕ್ ವಾಲ್ ಮೇಲೆ ಹಾಕೊಂಡಾಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ 2017ರಲ್ಲಿ FIR ಆಗಿ ಪೊಲೀಸರು B ರಿಪೋರ್ಟು ಆಗಿ ಅದು ಕೇಸ್ ಕ್ಲೋಸ್ ಆಗಿದೆ. ಅಂಥ ಕ್ಲೋಸ್ ಆಗಿರೋ ಕೇಸ್ನ ಮತ್ತೆ ವಾಪಸ್ ತರ್ತಾರೆ. ಸೊ ಇದಕ್ಕೆಲ್ಲ ಮರುಜೀವ ಕೊಡೋದ್ರಲ್ಲಿ ಇವರೆಲ್ಲ ಎಕ್ಸ್ಪರ್ಟ್ಸ್. ಇವರು ತಂದು ಒಂದೇನೋ ಕಪ್ಪು ಚುಕ್ಕೆ ಬೆಳಿಬೇಕು ಅಂತ ಹೇಳಿ ಮಾಡ್ತಾರೆ. ಸೊ ನೀವು ಆ ರೀತಿ ನೋಡೋಕೋದ್ರೆ ಕೃಷ್ಣೇಗೌಡರು ಅಷ್ಟೇ ಸುಪ್ರಭಾತನ ಬೇರೆ ಬೇರೆ ರೀತಿಯಲ್ಲಿ ಆಡ್ತಾರೆ. ಯಾಕೆ ಅವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ? ತಿರ್ಗಾ ನಮ್ಮ ಅಸಾದುಲ್ಲಾ ಬೇಗವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅವ್ರ ಬಗ್ಗೆ ಯಾಕೆ ಯಾರು ಮಾತಾಡೋದಿಲ್ಲ? ಇವಾಗ ಮಾತ್ರ ಯಾಕೆ ಬರುತ್ತೆ ಈ ಮಾತುಗಳು? ಸೊ ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂಥರ ಸಿಸ್ಟಮ್ಯಾಟಿಕ್ ಆಗಿ ಆಗ್ತಿರುವಂತಹ ಒಂದು ರೆವಲ್ಯೂಷನರಿ ಚೇಂಜಸ್ನ ಹಾಳು ಮಾಡಬೇಕು ಅಂತ ಇವರೆಲ್ಲರೂ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತು ಭಗತ್ ಸಿಂಗ್ ವಿಚಾರದಲ್ಲೂ ಅಷ್ಟೇನೆ ಇವರ ಬರಗೂರು ಗ್ಯಾಂಗ್ ಪರಿಷ್ಕರಣೆ ಮಾಡಿದಂಥ ಸಮಯದಲ್ಲಿ ಬರೀ ಭಗತ್ ಸಿಂಗ್ ವಿಷಯ ಮಾತ್ರ ಇತ್ತು. ಈಗ ರೋಹಿತ್ ಚಕ್ರತೀರ್ಥ ಅವರು ಪರಿಷ್ಕರಣೆ ಮಾಡಿದ್ಮೇಲೆ ಭಗತ್ ಸಿಂಗ್ ಜೊತೆಗೆ ಸುಖದೇವು, ರಾಜ್ಗುರು ಅವರ ಪಠ್ಯವನ್ನು ಆ್ಯಡ್ ಮಾಡಿ ಅದನ್ನು ಎಲಾಬ್ರೇಟ್ ಮಾಡಿದ್ದಾರೆ. ಮತ್ತು ನಾರಾಯಣ ಗುರು ವಿಚಾರದಲ್ಲೂ ಅಷ್ಟೇ ಸುಳ್ಳು ಹೇಳಿದ್ರು, ಪಠ್ಯ ತೆಗೆದಿದ್ದಾರೆ ಅಂತ ಹೇಳಿ, ಅದೂ ಸಹ ಎಲ್ಲೂ ತೆಗೆದಿಲ್ಲ. ಸೊ ಎಲ್ಲ ಪಠ್ಯದಲ್ಲಿ ಒಳಗಡೆನೇ ಇದೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಮಜಾ ಅಂತ ಹೇಳಿದ್ರೆ ಅಥವಾ ನಗು ಬರುತ್ತೆ ನಿಮಗೆ ಕೇಳಿದ್ರೆ. ನಿಮಗೆ ಚಿತ್ರನಟಿ ಜೈಮಾಲಾ ನೆನಪಿರ್ಬೋದು. ಆಕೆ ಕಾಂಗ್ರೆಸ್ನಲ್ಲಿದ್ದಾಗ ಚಿತ್ರನಟಿ ಜೈಮಾಲಾ ಬರೆದಂತಹ ಯಾವುದೋ ಒಂದು ಪಠ್ಯವನ್ನು ಅಥವಾ ಒಂದು ಪದ್ಯವನ್ನು ಬರಗೂರು ಗ್ಯಾಂಗು ಪರಿಶೀಲನೆ ಮಾಡಿ ಮಕ್ಕಳಿಗೆ ಹಾಕಿತ್ತು ಪಠ್ಯದಲ್ಲಿ. ಹಾಗಾದರೆ ಚಿತ್ರನಟಿ ಜೈಮಾಲಾಗೂ ಸ್ವತಂತ್ರ ಹೋರಾಟಗಾರರಿಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಕಾಂಗ್ರೆಸ್ ಹೇಳೋ ಹಾಗೆ? ಅಟ್ ದ ಸೇಮ್ ಟೈಮ್ ಹನುಮಂತಯ್ಯ ಅಂತ ಹೇಳಿ ಕಾಂಗ್ರೆಸ್ಸಿನ ಒಬ್ಬರು MP ರಾಜ್ಯಸಭಾ ಸದಸ್ಯರು ಅವರನ್ನು ಕವಿ ಮಾಡಿದರು. ಅದು ಯಾವ ರೀತಿ ಬಿಂಬಿಸಲಾಗಿತ್ತು ಅಂದರೆ ಅವರು ದಲಿತ ಕವಿ ಅಂತ ಹೇಳಿ ಅವರು ಬರೆದಂತೆ ಯಾವುದೋ ಒಂದು ಪಠ್ಯವನ್ನು ಹಾಕಲಾಗಿತ್ತು. ಹಾಗಾದ್ರೆ ಅವ್ರಿಗೂ ಸ್ವತಂತ್ರ ಹೋರಾಟಕ್ಕೆ ಎಲ್ಲಿಂದ ಸಂಬಂಧ? ಇವ್ರಿಗೆ ಜೈಮಾಲನ ಪಠ್ಯ ಬೇಕು, ಹನುಮಂತಯ್ಯನ ಪಠ್ಯ ಬೇಕು, ಟಿಪ್ಪು ಸುಲ್ತಾನನ ಪಠ್ಯ ಬೇಕು, ಆದರೆ ಹೆಡ್ಗೆವಾರರ ಪಠ್ಯ ಬೇಡ. ಹೆಡ್ಗೆವಾರರ ಪಠ್ಯ ಬಂದ ತಕ್ಷಣ ಕೋಮುವಾದ ಎದ್ದು ಕಾಣಿಸ್ಬಿಡುತ್ತೆ, ಸಂಘಟನೆಯ ಏನೋ ಒಂದು ವಿಚಾರ ತುರುಕ್ತಾ ಇದ್ರೆ ಅನ್ನೋದು ಎದ್ದು ಕಾಣಿಸ್ಬಿಡುತ್ತೆ. ಸೊ ಈ ರೀತಿಯಾಗಿ ನೋಡ್ತಾ ಹೋದರೆ ನೀವು ಓವರಾಲು ಈ ಸಿಸ್ಟಮ್ನ ಇವರು ಡಾಮಿನೇಟ್ ಮಾಡ್ತಾ ಬಂದಿದ್ರು ಇಷ್ಟು ವರ್ಷಗಳಿಂದ. ಸೊ ಈಗ ನೀವು ಮಾಧ್ಯಮದಲ್ಲೂ ತಗೊಳ್ಳಿ, ನೀವು ಆ NDTV ಅಂತ ಒಂದು ಚಾನಲ್ಲು ಎಷ್ಟು ವರ್ಷಗಳ ಕಾಲ ಡಾಮಿನೇಟ್ ಮಾಡಿತ್ತು, ಎಲ್ಲರದ್ದು ಹೇಳಿದ್ರೆ ನಿಜ ಅಂತ ಅನ್ಕೊಳ್ತಾ ಇದ್ರು. ಸೊ ಆ ಮಟ್ಟದ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಇವರು ಸಿಂಡಿಕೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನೀವು ಆ್ಯಂಟಿ CAA ಪ್ರೊಟೆಸ್ಟ್ನ ನಿಮಗೆ ವಿಶ್ವದ ಮಟ್ಟಕ್ಕೆ ತೊಗೊಂಡೊಟ್ಟೋದ್ರು. ತಿರ್ಗಾ ಹಿಜಾಬ್ ವಿಚಾರನೂ ಅಷ್ಟೇ ವಿಶ್ವದ ಮಟ್ಟಕ್ಕೆ ತೊಗೊಂಡೊಟ್ಟೋದ್ರು. ಕರ್ನಾಟಕದಲ್ಲಿ ಆಯ್ತು ಟ್ವೀಟ್ ಮಾಡಿಸೋದು, ನೆಕ್ಸ್ಟ್ ಭಾರತದ ಮಟ್ಟದಲ್ಲಿ ಟ್ವೀಟ್ಗಳು ಮಾಡಿಸೋದು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರು ಸಿಂಡಿಕೇಟ್ ಇರುತ್ತೆ ಅಲ್ಲಿಂದ ಟ್ವೀಟ್ಗಳು ಮಾಡಿಸೋದು, ಅಲ್ಲಿ ಟ್ರೆಂಡಿಂಗ್ ಮಾಡಿಸೋದು, ಜನಗಳನ್ನ ಅದ್ರ ಮೇಲೆ ಏನು ಹೇಳ್ತಾರೆ ಒಂದು ಯೋಚನೆ ಬರೋ ಹಾಗೆ ಮಾಡೋದು, ಅದ್ರ ಬಗ್ಗೆ ಜನ ಎಲ್ಲ ಒಂಥರ ಗಮನ ಹರಿಸುವಂಗೆ ಮಾಡೋದು. ಈ ರೀತಿಯಾಗಿ ನೀವು ನೋಡಿ ಪ್ರತಿಯೊಂದೂ ಅಷ್ಟೇ ಒಂದು ಟೂಲ್ ಕಿಟ್ನ ಇವರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಸುಳ್ಳನ್ನು ನಿಜ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಮತ್ತು ಒಬ್ಬರ ಮೇಲೆ ಕಂಟಿನ್ಯೂಸ್ ಆಗಿ ಸತತವಾಗಿ ಎಲ್ಲರೂ ಅಟ್ಯಾಕ್ ಮಾಡಿ 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 ಅವರ ಮಾನಸಿಕತೆಯನ್ನು ಕುಗ್ಗಿಸಿ ಮತ್ತೆ ಹಳೆದಿನ ವಾಪಸ್ ತರಿಸ್ಬೇಕು ಅನ್ನೋ ಮನಸ್ಥಿತಿ ಇವರಲ್ಲಿ. ಇದು ಹೊಸದಲ್ಲ, ಇದು ಆಗ್ಲೇ ನಡ್ಕೊತಾ ಬರ್ತಾ ಇದೆ.
ಅದೇ ರೀತಿ ಕರ್ನಾಟಕದ ಪಠ್ಯ ವಿಚಾರದಲ್ಲೂ ಹಾಗೇ ಆಗ್ತಾ ಬರ್ತಾ ಇದೆ. ಸೊ ಆದ್ದರಿಂದ ಜನರು ಯೋಚನೆ ಮಾಡಬೇಕು, ನಾವು ನಮ್ಮ ಜನ್ರೇಷನ್ನು ನಾವು ಓದಿದಂತಹ ಪಠ್ಯಗಳಲ್ಲಿ ಯಾವ ರೀತಿ ನಮಗೆ ಒಂದು ಈ ಈ ಈ ಪಾಶ್ಚಿಮಾತ್ಯ ವಿಚಾರಗಳನ್ನಾಗ್ಬೋದು ಅಥವಾ ಮುಚ್ಚಿಟ್ಟ ಇತಿಹಾಸವನ್ನು ನಾವು ಯಾರು ಓದಲಿಲ್ವಲ್ಲ, ಸೊ ಆ ಬವಣೆ ನಮ್ಮ ಮಕ್ಕಳಿಗೆ ಆಗೋದು ಬೇಡ. ನಮ್ಮ ಮಕ್ಕಳು ನಿಜವಾದ ಒಂದು ಇತಿಹಾಸವನ್ನು ತಿಳ್ಕೋಬೇಕು, ನಿಜವಾದ ಒಂದು ಚಿಂತನೆಗಳನ್ನು ತಿಳ್ಕೊಬೇಕು, ಭಾರತಕ್ಕೆ ಡೆವಲಪ್ ಆಗುವಂಥ ಒಂದು ಚಿಂತನೆಗಳನ್ನು ತಿಳ್ಕೊಬೇಕು. ಸೊ ಆ ನಿಟ್ಟಿನಲ್ಲಿ ಪರಿಷ್ಕರಣೆ ಭಾಳ ಅಗತ್ಯ ಇದೆ. ಇವ್ರ ಕೆಲಸ ಮಾಡ್ತಾನೆ ಇರ್ತಾರೆ, ಇವ್ರು ಸುಳ್ಳು ಹೇಳೋದು ಹೇಳ್ತಾನೆ ಇರ್ತಾರೆ, ಇವ್ರು ಸಿಂಡಿಕೇಟ್ನ ಆಪರೇಟ್ ಮಾಡ್ತಾನೆ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ರಾಜ್ಯ ಸರ್ಕಾರ ಒಂದು ದಿಟ್ಟ ಕ್ರಮ ಕೈಗೊಂಡಿದೆ ಅಂತ ಈ ನಿಟ್ಟಿನಲ್ಲಿ ಹೇಳ್ಬೋದು. ಧನ್ಯವಾದ.